ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಜ್ವಾಲಾಮುಖಿ ಸ್ವಾಗತ ಸುಸ್ವಾಗತ. ಎಲ್ಲ ಸೌಜನ್ಯ ಹೋರಾಟಗಾರರಿಗೂ, ಸತ್ಯದ ಪರ ಇರ್ತಕ್ಕಂಥ ಎಲ್ಲ ಹೋರಾಟಗಾರರಿಗೂ ಆರ್ಥಿಕವಾದ ಸ್ವಾಗತ. ನೋಡಿ ಸ್ನೇಹಿತರೆ, ಇವತ್ತು ಒಂದು ಚೇಂಜ್. ನಾನು ಧರ್ಮಸ್ಥಳದ ಕಾಮಂದ. ಯಾರೇಳಿ? ನಾನು ಧರ್ಮಸ್ಥಳದ ಕಾಮಂದ. ಡಾಕ್ಟರ್ ದೇವಮಾನವ. ನನ್ನ ಬಗ್ಗೆ ಏನಾದರೂ ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ ಏನಾದರೂ ಬರೆದು ಹಾಕಿದರೆ, ವಿಡಿಯೋ ಮಾಡಿ ಹಾಕಿದರೆ ಅಂಥ ಪೇಜ್ಗಳನ್ನು ಬ್ಯಾನ್ ಮಾಡುವುದು ಖಚಿತ. ನಾನು ಸತತವಾಗಿ ಸುಮಾರು ವರ್ಷಗಳ ಕಾಲ ಹಿಂದೂಗಳಿಗೆ ಮೋಸ ಮಾಡಿದ್ದೇನೆ. ಏನು ಕಿತ್ಕೊಂತೀರಿ? ನಾನು ಹಿಂದೂಗಳಿಗೆ ಮೋಸ ಮಾಡಿದ್ದೇನೆ, ಏನು ಕಿತ್ಕೊಂತೀರಿ? ಈಗೇನೋ ಬಂದುಬಿಟ್ರಿ, ಸೌಜನ್ಯ ಒಂದೇ ಒಂದು ಕೇಸ್ ಹಿಡ್ಕೊಂಡು ಬಂದುಬಿಟ್ರಿ. ಸೌಜನ್ಯ ಒಂದೇ ಒಂದು ಕೇಸ್ ಹಿಡ್ಕೊಂಡು ನೀವು ನಮ್ಮನ್ನು ಬೀದಿ ತಂದುಬಿಟ್ರಿ. ಆ ಹುಡುಗಿನ ಅವತ್ತಿನ ದಿನ ನನ್ನ ಲೋಫರ್ ಮುದ್ದಿನ ಮಗ ಮುಟ್ಟಬಾರ್ದಾಗಿತ್ತು, ಮುಟ್ಬಿಟ್ಟ. ಅದಕ್ಕೋಸ್ಕರನೇ ಇಷ್ಟೆಲ್ಲ ಮಾಡಿಬಿಟ್ರಿ ನೀವು. ತಪ್ಪಾಯ್ತು ನನ್ನ ಕಡೆಯಿಂದ ಅಂತ ನಾನು ಹೇಳಲ್ಲ ರೀ. ಎಲ್ಲ ಸಾಕ್ಷಿಗಳನ್ನು ನಾಶ ಮಾಡಿಸಿದ್ದೇನೆ. ಆಗಿನ ಗೃಹಚಾರ ಮಂತ್ರಿ ಆ ಲೋಫರಿಗೆ ಫೋನ್ ಮಾಡಿ ಹೇಳಿದೆ, ಆ ಮೂರ್ಖನಿಗೆ ಫೋನ್ ಮಾಡಿ ಹೇಳಿದೆ, ಕೇಸನ್ನು ಕ್ಲೋಸ್ ಮಾಡು ಅಂತ. ಗೊತ್ತಾಯ್ತಾ? ಗೃಹ ಸಚಿವರು ಆಗಿನ ಅವನು ಯಾವನೋ ಗೊತ್ತಿಲ್ಲ, ಅವನ ಹೆಸರು ಹೇಳೋಕ್ಕೆ ನನಗೇನು ತೊಂದರೆ ಇಲ್ಲ, ಬಟ್ ಹೇಳ್ಬಾರ್ದು. ಗೃಹಚಾರ ಮಂತ್ರಿ ಅಲ್ಲ, ಅವರು ಗೃಹಚಾರ ಮಂತ್ರಿಗೆ ನಾನು ಫೋನ್ ಮಾಡಿದೆ. ಸೌಜನ್ಯಳ ಪ್ರಕರಣವನ್ನು ದಾರಿ ತಪ್ಪಿಸು ಅಥವಾ ಇನ್ನೊಂದು ಮಾಡು ಅಂತ ಹೇಳಿದೆ. ಅದಕ್ಕೋಸ್ಕರನೇ ನ್ಯಾಯ ಸೌಜನ್ಯಳಿಗೆ ಸಿಗಲಿಲ್ಲ. ಆದರೆ ಈ ಹೋರಾಟಗಾರರಿದ್ದಾರಲ್ಲ, ಮಹೇಶ್ ಅಣ್ಣನೋ, ಗಿರೀಶ್ ಅಣ್ಣ, ಮತ್ತೊಬ್ಬರು ಬೇಜಾನ್ ಹೋರಾಟಗಾರರು, ಬೇಜಾನ್ ಯೂಟ್ಯೂಬರ್ಸ್ ಬಂದು ನನ್ನ ಮಾನ ಮರ್ಯಾದೆಲ್ಲ ತೆಗೆದುಬಿಟ್ರು. ಏನು ಮಾಡೋಕ್ಕಾಗುತ್ತೆ ಸ್ವಾಮಿ, ಏನು ಮಾಡೋಕ್ಕಾಗುತ್ತೆ? ಅದಕ್ಕೋಸ್ಕರನೇ ಯುನೈಟೆಡ್ ಮೀಡಿಯಾ ಅವನದು ಇನ್ಸ್ಟಾಗ್ರಾಮ್ ಬ್ಯಾನ್ ಮಾಡಿಸ್ದೆ, ಅಣ್ಣ ಬಾಂಡ್ ಅವ್ರದ್ದೆಲ್ಲ ಬ್ಯಾನ್ ಮಾಡಿಸ್ದೆ, ಮಹೇಶ್ ಅಣ್ಣಂದು ಬ್ಯಾನ್ ಮಾಡಿಸ್ದೆ, ಗಿರೀಶ್ ಅಣ್ಣಂದು ಬ್ಯಾನ್ ಮಾಡಿಸ್ದೆ, ಗಿರೀಶ್ ಮಟ್ಟಣ್ಣನವರದ್ದು ಬ್ಯಾನ್ ಮಾಡಿಸ್ದೆ, ಎಲ್ಲರದ್ದು ಬ್ಯಾನ್ ಮಾಡಿಸ್ತೀನಿ. ಸಂಚಾರಿ ಸ್ಟುಡಿಯೋ ಸಂತೋಷ್ ಅವ್ರ ಚಾನಲ್ ಸಮೇತ ಬ್ಯಾನ್ ಮಾಡಿಸ್ಬಿಡಿ. ನಮ್ಮ ಇಂಡಿಯಾದಲ್ಲಿ ಎಲ್ಲಿ ಸಿಗೋಲ್ಲ, ಗೊತ್ತುಂಟಾ? ಇನ್ನೂ ಯಾರಾದರೂ ನನ್ನ ಬಗ್ಗೆ, ನನ್ನ ಫ್ಯಾಮಿಲಿಯ ಬಗ್ಗೆ, ಸೌಜನ್ಯಳಿಗೆ ನ್ಯಾಯ ಬೇಕಂತೇಳಿ ಮಾತಾಡಿದರೆ ಅಂಥವರಿಗೆ ನನ್ನ ಹತ್ರ ಕೋಟಿಗಟ್ಟಲೆ ದುಡ್ಡಿದ್ದಾವೆ. ಎಲ್ಲರ ಚಾನಲ್ಲ ಹಾಕ್ಸ್ತೀನಿ. ಏನು ಕಿತ್ಕೊಂತೀರಿ? ಕಾನೂನು ನಂದೇ, ಅಧಿಕಾರಿಗಳು ನಮ್ಮವರೇ. ನೀವೇನು ಬಾಯಿ ಬಡ್ಕೊತೀರಿ? ಬಡ್ಕೋರಿ. ನನಗೇನು ಹತ್ತಲ್ಲ. ಬೆಟ್ಟದ ಮ್ಯಾಗಳೀರು ಕಳ ಮುಗುಳು ಬುಡುಕ್ ಬಂದರೂ ಸಮೇತ ನನಗೇನು ಓದೇ ಆಗಲ್ಲ. ಯಾಕಂದರೆ ನಾನು ಚಡ್ಡಿನೇ ಹಾಕಿಲ್ಲ. ಕಾರಣ ಅದೇ, ಅಷ್ಟೇ ಕಣ್ರಿ. ನೋಡಿ ಸ್ನೇಹಿತರೆ, ನೀವು ಏನೆಲ್ಲ ಮಾಡಿರಿ, ಯಾವ ಪಕ್ಷದವರಿರಲಿ, ಯಾವುದೇ ಸರ್ಕಾರ ಇರಲಿ, ಕೇಂದ್ರದಲ್ಲಿ ಯಾರನ್ನ ಇರಲಿ, ರಾಜ್ಯದಲ್ಲಿ ಯಾರನ್ನ ಇರಲಿ, ಯಾವ ಸರ್ಕಾರ, ಯಾವ ಅಧಿಕಾರ ಹಿಡಿದು ಸಮೇತ ಎಲ್ಲರೂ ಬಂದು ನನ್ನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಹೋಗ್ತಾರೆ. ನಾಳೆ ದಿನ ನನ್ನ ಕೇಸು ಬಚಾವ್ ಆಗ್ತಾ ಇರೋದೆ. ನನ್ನ ಕೇಸು ಹೊಡೆದೋಗ್ತಕ್ಕಂಥದ್ದು. ನೀವು ವೈಕೋರಿ ಹೋರಾಟಗಾರರೇ, ನೀವು ವೈಕಂತನೇ ಇರಬೇಕು. ನೀವು ನನ್ನನ್ನು ನೀವು ಟಚ್ ಮಾಡೋಕ್ಕಾಗಲ್ಲ ರೀ. ಅಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ಹುಂಡಿ ನೀವು ಹಾಕ್ತಿರಲ್ಲ. ಎಲ್ಲ ಹಿಂದೂಗಳಿಗೆ ಏನು ಬುದ್ಧಿ ಇದೆಯಾ? ಬುದ್ಧಿ ನಿಜವಾಗ್ಲೂ ಇಲ್ಲ. ದೇವಸ್ಥಾನ ಅಂದೇಟಿ ತಾಮಂದು ಸುರಿತಾ ಇರ್ತೀರಿ. ಅದೇ ದುಡ್ಡು ಇಟ್ಕೊಂಡು ನಿಮ್ಮ ಮೇಲೆ ನಾನು ಸವಾರಿ ಮಾಡ್ತಾಯಿದ್ದೀನಿ. ಸವಾರಿ ಮಾಡ್ತಕ್ಕಂಥದ್ದು ಜೀವಂತವಾಗೂ ಜೀವ ತೆಗೆದು ಸವಾರಿ ಮಾಡ್ತೀನಿ. ಜೀವ ತೆಗೆದು ಸಮೇತ ಜೀವ
ತೆಗೆಸಿ ನಾನು ಸವಾರಿ ಮಾಡ್ತಕ್ಕಂಥದ್ದು. ಏನು ಕಿತ್ಕೊಂತೀರಿ? ಏನೋ ಸೌಜನ್ಯ ಪ್ರಕರಣ ಒಂದೇ ಮರು ತನಿಖೆಗೆ ಹೋಗಿದೆ, ಒಂದೇ ಪ್ರಕರಣ ತಾನೇ, ನೋಡ್ಕೊಳ್ಳೋಣ ಏನಾಗುತ್ತೆ ನೋಡೋಣ. ಇನ್ನು ತನಿಖೆ ಶುರುವಾಗಿಲ್ಲ. ನಮ್ಮ ಕೈವಾಡ ಅಲ್ಲಿ ಕೂಡ ಇರ್ಬೋದು, ನಿಮ್ಮ ಅನಿಸುತ್ತಾ? ಅಲ್ಲಿ ಕೂಡ ನಮ್ಮ ಕೈವಾಡ ಇರುತ್ತಂತ ನಿಮ್ಗೆ ಅನಿಸುತ್ತಾ? ಗೊತ್ತಿಲ್ಲ, ನೋಡೋಣ. ಅದನ್ನೇನೋ ಸೆಟಲ್ಮೆಂಟಿಗೆ ಬಂದರೆ ಹಂಗಾಯ್ತು, ಸೆಟಲ್ಮೆಂಟಿಗೆ ಬರಲಿಲ್ಲ ಅಂದರೆ ಇನ್ನೂ ಏನು ಸಾಕ್ಷಿ ಇದ್ದಾವಲ್ಲ, ಆ ಸಾಕ್ಷಿನ ಏನು ಮಾಡ್ತಾನೆ ಗೊತ್ತಿಲ್ಲ. ಯಾಕಂದರೆ ನಾನು ಇಡೀ ದೇಶವನ್ನೇ ನಡುಗಿಸುವಂಥ ಧರ್ಮಸ್ಥಳದ ನಕಲಿ ದೇವಮಾನವ ಇದ್ದೀನಿ ರೀ. ನನ್ನೇನು ನೀವು ಕಿತ್ಕೊಂತೀರಿ? ಇಷ್ಟೇ ನಮ್ಮದು. ಎಲ್ಲ ಚಾನಲ್ ಬಂದ್ ಮಾಡ್ತೀವಿ. ಏಯ್ ಜ್ವಾಲಾಮುಖಿ ಅವನೇ, ಭಾಳ ನಿಗ್ರಾಡ್ತಾಯಿದ್ದಿ, ನಿನ್ನ ಚಾನಲ್ ಸಮೇತ ಬಂದ್ ಮಾಡ್ತೀನಿ. ಸಂತೋಷ್ ಚಾನಲ್ ಹೋಯ್ತು, ಅಭಿಷೇಕ್ ಯುನೈಟೆಡ್ ಮೀಡಿಯಾ ಓದ್ತಾ ಇರೋದೆ, ಕೂಡ್ಲ ರಾಂಪೇಜ್ ನಿಮ್ಮ 2 ಚಾನಲ್ ಬ್ಯಾನ್ ಮಾಡಿಸಿದ್ದೆ. ನೀವು ಅಲ್ಲಿ ಇಲ್ಲಿ ನಮ್ಮ ತಪ್ಪುಗಳನ್ನು ಕಂಡುಹಿಡಿದು ನಮ್ಮ ದಾಖಲಾತಿಯನ್ನು ತಗೊಂಡೋಗಿ ತೋರಿಸಿ ನಿಮ್ಮ ಚಾನಲ್ ಕಿತ್ಕೊಂಡ್ಬಿಟ್ರಿ. ಏನು ಮಾಡೋಕ್ಕಾಗಲ್ಲ. ನಾ ಬೇರೆಯವರು ಅಷ್ಟೊಂದು ಸಾಮರ್ಥ್ಯ ಇಲ್ಲ ರೀ ಅವ್ರ ಹತ್ರ. ಸಾಮರ್ಥ್ಯ ಇದ್ರೂ ಸಮೇತ ನಮ್ಮ ಅಧಿಕಾರಿಗಳ ಹತ್ರ ಸಾಮರ್ಥ್ಯ ಬೇಜಾನಿದೆ. ಹಾಗಾಗಿ ಅವರು ಕೂಡ ಗೋಲ್ಮಾಲ್ ಮಾಡಿ ಮುಚ್ಚಾಕ್ಸ್ಬಿಡ್ತೀವಿ. ಅಂಥವರಿಗೆ ಚಾನಲೇ ಕೊಡಲ್ಲ. ಇದು ನಮ್ಮ ಸ್ವತಂತ್ರ ರಾಷ್ಟ್ರ ಅಲ್ಲ ರೀ, ನನ್ನ ಕೈ ಕೆಳಗಿರ್ತಕ್ಕಂಥ ರಾಷ್ಟ್ರ ಇದು. ರಾಜ್ಯ ಅಂದ್ಕೊಳ್ರಿ, ರಾಷ್ಟ್ರ ಅಂದ್ಕೊಳ್ರಿ, ಇದು ನನ್ನ ರಾಷ್ಟ್ರ. ಬ್ರಿಟಿಷರನ್ನೇ ನಮ್ಮ ತೆಕ್ಕಿಗೆ ತಗೊಂಡು, ಅವ್ರ ತೆಕ್ಕಿಗೆ ನಾವಾಗಿದ್ದು ಗೊತ್ತಿಲ್ಲ, ಒಟ್ಟೇನು ಅವ್ರು ನಮ್ಮಂತೆ ಇದ್ದರು. ಆವಾಗಲಿಂದನೂ ದೇವಸ್ಥಾನ ನಡೆಸ್ಕೊಂಬರ್ತಾ ಇದ್ದೀವಿ. ಯಾವ ಸರ್ಕಾರದವ್ರು ಬಂದರೂ ಸಮೇತ ನಿಮ್ಮಗಳ ದೇವಸ್ಥಾನ ಅದು, ಮಂಜುನಾಥ ಸ್ವಾಮಿ ಹಿಂದೂಗಳ ದೇವಸ್ಥಾನ, ಅದನ್ನ ನೀವು ಕಿತ್ಕೊಂಬುವಂಥ ಪ್ರಯತ್ನ ಮಾಡಿದ್ದೀರಾ? ಮಾಡೋಕ್ಕಾಗುತ್ತಾ ನಿಮ್ಮ ಕೈಲಿ? ನೀವೆಲ್ಲ ಹಿಂದೂಗಳ? ನೋ ಚಾನ್ಸ್. ನೀವೇನಿದ್ರು ಬುದ್ಧಿ ಇಲ್ಲದ ಹಿಂದೂಗಳು, ಮೂರ್ಖರು ನೀವು. ಇದ್ರ ಬಗ್ಗೆ ಮಾತಾಡಲ್ಲ. ಯಾಕೆ ಮಾತಾಡಲ್ಲ? ದುಡ್ಡು ಕೊಡ್ತೀನಲ್ರಿ, ರೊಕ್ಕ ಕೊಡ್ತೀನಿ ರೀ, ರೊಕ್ಕ. ಅದಕ್ಕೋಸ್ಕರ ನೀವು ಮಾತಾಡಲ್ಲ. ಇದೇ ನನ್ನ ಪ್ಲಸ್ ಪಾಯಿಂಟ್. ಧರ್ಮಸ್ಥಳದ ನಕಲಿ ದೇವಮಾನವ ಅಂದರೆ ಹೇಳ್ಕೊಂಬಿಟ್ಟಿಯಾವ. ಡ್ಯಾನ್ಸ್ ಮಾಡ್ತಾ ಇರೋದೆ, ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾ ಇರೋದೆ ಮುಂದಕ್ಕೆ. ಏನು ಕಿತ್ಕೋರಿ. ಸೌಜನ್ಯ ಪ್ರಕರಣದಲ್ಲಿ ನನಗೇನಾದರೂ ಶಿಕ್ಷೆ ಆಗ್ಬೋದು ಎಂಬ ಸ್ವಲ್ಪ ಡೌಟ್ ಇದೆ. ಮುಂದಿನ ದಿನಗಳಲ್ಲಿ ಏನಾಗುತ್ತೋ ಬಿಡುತ್ತೋ ನಿಮಗೆ ಗೊತ್ತಾಗುತ್ತೆ. ನ್ಯಾಯ ಅವಳಿಗ ಅಥವಾ ನನಗೋ ಗೊತ್ತಿಲ್ಲ. ನ್ಯಾಯ ಅವಳಿಗೆ ಸಿಗುತ್ತಾ ಅಥವಾ ನಾನು ಅದನ್ನು ಕೂಡ ಮುಚ್ಚಾಕ್ನ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ಕಾದು ನೋಡ್ರಿ. ಆ ಹುಡುಗಿನ ನನಗೆ ಅದನ್ನು ಸ್ವಲ್ಪ ಗೊಂದಲ ಆಗಿಬಿಡುತ್ತೆ. ಸೌಜನ್ಯ ಪ್ರಕರಣದಲ್ಲಿ ನನಗೆ ಗೊಂದಲ ಆಗಿಬಿಡುತ್ತೆ. ಯಾಕಂದರೆ ಆ ಹುಡುಗಿನ ಮುಟ್ಬಾರ್ದಾಗಿತ್ತು. ಆ ಹುಡುಗಿ ಚಾಮುಂಡೇಶ್ವರಿ ತಾಯಿ ಥರ ಬಂದಿರತಕ್ಕಂಥದ್ದು. ಚಾಮುಂಡೇಶ್ವರಿ ಅವತಾರನೇ ಇರಬೇಕು. ಅದಕ್ಕೋಸ್ಕರನೇ ನನ್ನ ಎಷ್ಟೊಂದು ಭೂಮಿಗಳ ಕಬಳಕೆ ಮಾಡ್ಕೊಂಡಿದ್ದೆ, ದಲಿತರನ್ನೆಲ್ಲ ದಬ್ಬಳಿಕೆ ಮಾಡಿ ಎಲ್ಲ ಜಮೀನು ಕಿತ್ಕೊಂಡಿದ್ದೆ. ಅದನ್ನೆಲ್ಲ ಈ ಸೌಜನ್ಯ ಹೋರಾಟಗಾರರೆಲ್ಲ ಹೊರಗಾಗ್ತಾಯಿದ್ದಾರೆ. ಒಬ್ಬೊಬ್ಬೊಬ್ಬ ಆ ಹುಡುಗಿನ ಯಾಕಂದ ಮುಟ್ಟಿದ್ರೆ ನಮ್ಮ ಲೋಫರ್ಗಳು ಗೊತ್ತಾಗ್ತಾಯಿಲ್ಲ ನನಗೆ. ನಮ್ಮ ಲೋಫರ್ ನನ್ನ ಮಕ್ಕಳು ಯಾಕೆ ಮುಟ್ಟಿದ್ರೆ ಗೊತ್ತಿಲ್ಲ. ಆ ಹುಡುಗಿನ ಬಿಟ್ಟು ಬೇರೆ ಯಾರನ್ನಾದರೂ ಮಾಡ್ಬೋದಾಗಿತ್ತಲ್ವಾ? ಇಷ್ಟೆಲ್ಲ ಬರ್ತಿದ್ದಿಲ್ಲ ಬೈಲಿಗೆ. ಲೋ ಏ ಲೋಫರು, ನಿನ್ನ ಮಗ್ಗೇಳೋ, ಎಲ್ಲನ ಹೋಗಿ ಗಯ ಆಗಿಬಿಡಂತೇಳು, ನನ್ನ ಮರ್ಯಾದೆ ತೆಗಿಬೇಡಂತೇಳು. ಈ ಎಲ್ಲ ಮುಚ್ಚಾಕೊಂಡು ಹೋಗ್ಬೋದು. ಆದರೆ ಈ ಸೌಜನ್ಯ ಪ್ರಕರಣದಲ್ಲಿ ಮುಚ್ಚಾಕೊಳ್ಳೋಕ್ಕಾಗೋದಿಲ್ಲ. ಸೌಜನ್ಯ ಪ್ರಕರಣವನ್ನು ಮುಚ್ಚಾಕಲು ಸಾಧ್ಯವಿಲ್ಲ ಅನಿಸುತ್ತೆ ನನಗೆ. ಏಜ್ ಬೇರೆ ಆಗಿಬಿಟ್ಟಿದೆ, ಏನು ಮಾಡೋಕ್ಕಾಗುತ್ತೆ? ದಯವಿಟ್ಟು ನೆಮ್ಮದಿಗೆ ಸಾಯಕನ್ನು ಬಿಟ್ಬಿಟ್ರು. ಇಂತಂಬ ಪರಿಸ್ಥಿತಿ ನನಗೆ ಬಂದಿದ್ದೇ ಸೌಜನ್ಯ ಪ್ರಕರಣದಿಂದ. ವೇದವಲ್ಲಿ ಆನೆಮಾವುತ ಅವ್ರ ಜಾಗವೆಲ್ಲ ಕಿತ್ಕೊಂಡ್ಬಿಟ್ಟೆ. ಆನೆಮಾವುತನ ಜಾಗ ಕಿತ್ಕೊಂಡು ಅದ್ಯಾವುದೋ ಹೋಟ್ಲು, ಅಯ್ಯಯ್ಯೋ ಹೋಟಲ್, ನೇರವಾಗಿ ಹೆಸರು ನಿಮಗೆಲ್ಲ ಗೊತ್ತಿದೆ. ಅಯ್ಯಯ್ಯೋ ಹೋಟ್ಲು ಕಟ್ಟಿ ನಾನು ಬಿಸ್ನೆಸ್ ಬೇಜನ್ ಮಾಡ್ತಾಯಿದ್ದೀನಿ. ಅದನ್ನು ಕೂಡ ನಿಮ್ಮ ಕೈಲಿ ಕಿತ್ಕೊಂಬೋಕ್ಕಾಗಿಲ್ಲ. ನನ್ನ ಪ್ರಭಾವ ಹಾಗಿದೆ, ನನ್ನ ಪ್ರಭಾವ ಹೀಗೆ ಇರ್ತಕ್ಕಂಥದ್ದು. ಏನು ಮಾಡ್ಕೊತೀರಿ? ಮಾಡ್ಕೊಳ್ರಿ. ನಿಮ್ಮ ಕೈಲಿ ಏನೂ ಕಿತ್ಕೊಂಬೋಕ್ಕಾಗಲ್ಲ. ಸತ್ಯ ಇದು. ಯಾಕಂದರೆ ಈಗ ಸುಮಾರು 1 ವರ್ಷ ಅಲ್ಲ, 2 ವರ್ಷ ಅಲ್ಲ, ಸೌಜನ್ಯ ಪ್ರಕರಣ ಆಗಿ ಒಂದು 14 ವರ್ಷ. ಅದಕ್ಕಿಂತ ಹಿಂದಲವು ಸಾಕ್ಷಿ ತಂಬರ್ರಿ.
ಬಾಂಗ್ಲೆಗೂಡದಲ್ಲಿ ಬೇಜಾನ್ ಬಿದ್ದಿದ್ದೇವಲ್ಲ, ಅದಕ್ಕೆಲ್ಲ ತನಿಖೆ ಮಾಡ್ತಾರೆ ಅಂದ್ಕೊಂಡಿರಾ? ಗೊತ್ತಿಲ್ಲ, ಮಟಾಶ್ ಮಾಡ್ತೀನಿ ನೋಡು. ನನ್ನ ಕಡೆ ದೊಡ್ಡ ಸಾಹೇಬ ನಿಂತಿದ್ದಾನೆ. ಸಾವಿರ ಜನ ಸಾಹೇಬರು ನಿಂತಿದ್ದಾರೆ. ನಿಮಗೆಲ್ಲ ಗೊತ್ತಿರಲಿ. ಇದು ಕೂಡ ಮಟಾಶ್ ಮಾಡ್ತೀನಿ. ಸೌಜನ್ಯ ಹೋರಾಟಗಾರರ ಮೇಲೆ ಏನಾದರೂ ಷಡ್ಯಂತ್ರ ಮಾಡಿ ಅವ್ರನ್ನ ಮುಗಿಸುವಂಥ ಪ್ರಯತ್ನ ಖಂಡಿತವಾಗಿ ಮಾಡ್ತೀನಿ ನಾನು. ಯಾಕಂದರೆ ನಾನು ನಡೆದಾಡುವ ದೇವರು, ಮಾತನಾಡುವ ದೇವರು. ಇದನ್ನ ಅರ್ಥ ಮಾಡ್ಕೊಳ್ಳಿ. ಬಾಯ್ ಸೌಜನ್ಯ ಹೋರಾಟಗಾರರೇ, ಆರಾಮಾಗಿರ್ರಿ. ಸ್ವಲ್ಪ ದಿನಗಳಲ್ಲೇ ಬರ್ತೀನಿ ಮತ್ತೆ. ನಮಸ್ಕಾರ.